ಭಾರತದಲ್ಲಿ ಲೋಕ ಅದಾಲತ್ಗೆ ಲೋಕ್ ಅದಾಲತ್ ಸಂಬಂಧಿಸಿದಂತೆ 1987ರ ಕಾಯಿದೆಯ ಸಂಪೂರ್ಣ ವಿಸ್ತರಣೆ ಎಂದರೆ ಅದು ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯಿದೆ 1987 ದಿ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ 1987. ಈ ಕಾಯಿದೆಯನ್ನು ಭಾರತದ ಸಂಸತ್ತು ಲೋಕ ಅದಾಲತ್ಗಳಿಗೆ ಶಾಸನಬದ್ಧ ಸ್ಥಾನಮಾನ ನೀಡಲು ಮತ್ತು ದೇಶದ ದುರ್ಬಲ ವರ್ಗದವರಿಗೆ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳನ್ನು ಒದಗಿಸಲು ಸ್ಥಾಪಿಸಲಾಗಿದೆ. ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ 1987ರ ಪ್ರಮುಖ ಅಂಶಗಳು. ಈ ಕಾಯಿದೆಯು ಲೋಕ ಅದಾಲತ್ಗಳ ಸಂಘಟನೆ ಮತ್ತು ಕಾರ್ಯನಿರ್ವಹಣೆಗೆ ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ ಮತ್ತು ಇದರ ಪ್ರಮುಖ ಗುರಿಗಳು ಹೀಗಿವೆ: ಉಚಿತ ಕಾನೂನು ಸೇವೆಗಳು, ಆರ್ಥಿಕ ಅಥವಾ ಇತರ ಅಸಮರ್ಥತೆಗಳಿಂದಾಗಿ ಯಾವುದೇ ನಾಗರಿಕರಿಗೆ ನ್ಯಾಯ ಪಡೆಯುವ ಅವಕಾಶವನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಸಮಾಜದ ದುರ್ಬಲ ವರ್ಗದವರಿಗೆ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳನ್ನು ಒದಗಿಸುವುದು. ಲೋಕ ಅದಾಲತ್ ಸಂಘಟನೆ ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ನ್ಯಾಯಾಂಗದ ಮೇಲಿನ ಹೊರೆ ಕಡಿಮೆ ಮಾಡಲು ಲೋಕ ಅದಾಲತ್ಗಳನ್ನು ಜನರ ನ್ಯಾಯಾಲಯಗಳು ಆಯೋಜಿಸುವುದು. ಶಾಸನಬದ್ಧ ಸ್ಥಾನಮಾನ ಲೋಕ ಅದಾಲತ್ಗೆ ಶಾಸನಬದ್ಧ ಸ್ಥಾನಮಾನವನ್ನು ನೀಡುವುದು. ಇದರಿಂದ ಅದು ನೀಡಿದ ತೀರ್ಪು, ಅವಾರ್ಡ್, ಸಿವಿಲ್ ನ್ಯಾಯಾಲಯದ ಡಿಕ್ರಿಯಂತೆ ಅಂತಿಮ ಮತ್ತು ಬದ್ಧವಾಗಿರುತ್ತೆ. ಈ ತೀರ್ಪಿನ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸುವಂತಿಲ್ಲ. ಪ್ರಾಧಿಕಾರಗಳ ಸ್ಥಾಪನೆ. ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ NALSA, ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ SLSA, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲ್ಲೂಕು ಮಟ್ಟದಲ್ಲಿ ತಾಲ್ಲೂಕು ಕಾನೂನು ಸೇವೆಗಳ ಸಮಿತಿ. ಕಾಯಿದೆಯ ಜಾರಿ. ಈ ಕಾಯಿದೆಯನ್ನು 1987ರಲ್ಲಿ ಅಂಗೀಕರಿಸಿದರು. ಇದು ನವೆಂಬರ್ 9, 1995ರಿಂದ ಜಾರಿಗೆ ಬಂದಿತು. ಸಂಕ್ಷಿಪ್ತವಾಗಿ, ಲೋಕ ಅದಾಲತ್ 1987 ಸಂಪೂರ್ಣ ವಿಸ್ತರಣೆಯು ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯಿದೆ 1987, ದ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ 1987 ಅನ್ನು ಸೂಚಿಸುತ್ತದೆ.